ಬುದ್ಧಿವ ಈಗ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಎಸ್ ಎಸ್ ಗೆರೆಡ್ಡಿಯವರವರೇ, ದಂಡಿಕರ್ ಅವರವರೇ, ಹಾಗೂ ಶ್ರೀಕಾಂತ್ ಕುಲಕರ್ಣಿ ಅವರವರೇ, ಹಾಗೂ ನಮ್ಮ ಉಪನ್ಯಾಸ ಕೊಡಲು ಬಂದಂಥ ಟಿ ವಿನಾಯಕರವರೇ, ಹಾಗೂ ಎಲ್ಲ ಸನ್ಮಾನಿತರೇ, ಸನ್ಮಾನ ಗಣ್ಯರೇ, ಹಾಗೂ ಎಲ್ಲ ಹಿರಿಯರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಯಾಕೆ ಇಂಟ್ರೆಸ್ಟ್ ಅಂತ ನೀವು ಕೇಳಬೇಕು. ಕೆಲವೊಂದು ವ್ಯಾಧಿಗಳು ಹಿಂಗದಾವಲ್ಲ, ಅವು ಕೌಟುಂಬಿಕ ಸಮಸ್ಯೆಗಳು, ಆರ್ಥಿಕ ತೊಂದರೆ, ಆರ್ಥಿಕ ದಿವಾಳಿ ಅಥವಾ ಮನಸ್ತಾಪ ಕುಟುಂಬದೊಳಗೆ ಇಂಥವು ಆಗಿ ಅದರಿಂದ ಕೆಲವೊಂದು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಅಂತಾರೆ, ಅವು ಆಗ್ತಾವ. ಅವು ನಾವು ಇಂಜೆಕ್ಷನ್ ಹುಡುಗಿ ಕೊಡ್ತಾರೆ. ಅದಕ್ಕೆ ಆಪ್ತ ಸಮಾಲೋಚನೆ ಮಾಡಬೇಕು. ಆ ದೃಷ್ಟಿಯಿಂದ ಅವ್ರನ್ನ ಕಳೆದ 5 ವರ್ಷದಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ. 200ಕ್ಕಿಂತ ಹೆಚ್ಚು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನ್ನ ದೊಡ್ಡ ಅಭಿಮಾನ ಇದೆ ಮತ್ತು ತೃಪ್ತಿ ಇದೆ. ಅಂದ್ರೆ ನಾವೇನು ಒಂದು ಈಗ 50 ವರ್ಷದಲ್ಲಿ 53ನೇ ವರ್ಷ ನನ್ನ ಪ್ರಾಕ್ಟೀಸ್, 53 ವರ್ಷ ಏನು ಪ್ರಾಕ್ಟೀಸ್ ಮಾಡಿದೆವಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಸಾಧನೆ ಇದರಿಂದ ಆಗಿದೆ ಅನ್ನೋ ಒಂದು ಮಾತನ್ನ ಈಗ ಅಭಿಮಾನಿಯಲ್ಲಿ ಹೇಳ್ತದೆ. ಪ್ರಪ್ರಥಮವಾಗಿ ಗುರು ರಾಯರ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಇವತ್ತಿನ ಈ ಒಂದು ಸಮಾಗಮ, ನಿಮ್ಮೆಲ್ಲರ ಸಮಾಗಮದಲ್ಲಿ ವೃದ್ಧಾಪ್ಯದಲ್ಲಿ ನಮ್ಮ ಸಂಸಾರಗಳಲ್ಲಿ ಬರುವಂಥ ಕೌಟುಂಬಿಕ ಸಮಸ್ಯೆಗಳೇನಿದಾವೆ, ಸಾಂಸಾರಿಕ ಸಮಸ್ಯೆಗಳು, ಇದನ್ನ ಇವತ್ತು ನಾವು ಕಾರಣಗಳನ್ನೂ ತಿಳಿಸುವ ಮತ್ತೆ ಪರಿಹಾರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡುವ. ಬದುಕೋದಕ್ಕೆ ಬಂದ್ರೆ ಈ ಮುದುಕತನ ಅನ್ನೋದು ದೇವ್ರು ಕೊಟ್ಟು ವರ ಆಗತ್ತೆ. ನಮಗಿದ್ರಲ್ಲಿ ಬದುಕಕ್ ಬರ್ಲಿಲ್ಲ ಅಂದ್ರೆ ಈ ಮುದುಕತನನೇ ದೊಡ್ಡ ಶಾಪ ಆಗತ್ತೆ. ಸೊ ಹಾಗೆ ಈ ಸಹಜವಾಗಿ ಪ್ರತಿಯೊಬ್ಬರಿಗೂ ಬರ್ಬೇಕಾದಂತಹ ಬಂದಿರುವಂತಹ ಈ ವೃದ್ಧಾಪ್ಯದಲ್ಲಿ ನಾವು ಸಂಸಾರದಲ್ಲಿ ಹೇಗಿರ್ಬೇಕು, ನಾವು ಸಮಸ್ಯೆ ಮಾಡಿಕೊಂಡು ನಮ್ಮ ರೋಗ ರುಜಿನಗಳನ್ನ ಹೆಚ್ಚು ಮಾಡಿಕೊಂಡು ನಾವು ಕರುಣಾಜನಕವಾಗಿ ಮರಣ ಹೊಂದೋದಕ್ಕಿಂತ ಈ ವೃದ್ಧಾಪ್ಯದ ಸಮಯವನ್ನ ಹೇಗೆ ಸದುಪಯೋಗ ಪಡಿಸ್ಕೋಬಹುದು, ನಮ್ಮ ಸಂಸಾರಗಳಲ್ಲಿ ನಮ್ಮ ಪಾತ್ರ ಏನಿದೆ, ವಯಸ್ಸಾದ್ಮೇಲೆ ಹೇಗಿರ್ಬೇಕು, ಇದನ್ನ ನಾವು ತಮ್ಮ ಜೊತೆ ಒಂದಷ್ಟು ಚರ್ಚೆ ಮಾಡೋರು ಇದ್ದೀನಿ. ಇದು ಯಾವುದು ಈಗ ನಾನು ಹೇಳೋ ವಿಷಯ ಯಾವುದೂ ಕೂಡ ಪುಸ್ತಕಗಳಲ್ಲಿ ಓದಿದ್ದಲ್ಲ, ನಾನು ಪ್ರವಚನಗಳಲ್ಲಿ ಕೇಳಿದ್ದಲ್ಲ. ಇದು ಎಲ್ಲವೂ 14 ವರ್ಷ ನಾನು ಏನು ಜನರ ಸಮಸ್ಯೆಗಳನ್ನು ಕೇಳದೆ 2,500 ಮನೆಗಳಿಗೆ ನಾನು ಹೋಗಿದ್ದೀನಿ ಇಲ್ಲಿವರೆಗೂ. ಸೊ 2,500 ಸಂಸಾರಗಳಲ್ಲಿ ಏನೇನು ಸಮಸ್ಯೆ ಇತ್ತು ಅದನ್ನು ನೋಡಿ ಆ ಒಂದು ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ನಾನು ಸ್ವತಃ ಕಂಡಿರೋದು. ಇನ್ನು ಮುಂದೆ ನಾನು ಏನು ಹೇಳೋನಿದ್ದೀನಿ ಪ್ರತಿಯೊಂದು ನಾನು ಕಂಡಿರೋದು, ನನಗೆ ಬಂದು ಸಮಸ್ಯೆಗಳನ್ನು ಹೇಳ್ಕೊಂಡಿರೋದು. ಸೊ ಹಾಗಾಗಿ ಇದು ನನ್ನ ಸ್ವಂತದ ಅನುಭವ. ಸೊ ಇದನ್ನ ತಮ್ಮ ಜೊತೆ ನಾನು ಈಗ ಹಂಚ್ಕೊಳ್ಳೋನಿದ್ದೀನಿ. ಇದರಲ್ಲಿ ನನಗಿಂತ ಎಲ್ಲರೂ ಹಿರಿಯರಿದ್ದೀರಿ, ಅನುಭವದಲ್ಲಿ ದೊಡ್ಡವರಿದ್ದೀರಿ. ಆದ್ರೆ ನಿಮಗೆ ಒಂದೊಂದೇ ಸಂಸಾರದಲ್ಲಿ ಬದುಕು ಅನುಭವ ಇದೆ, ನನಗೆ. ಸೊ ನಾನು ವಿನಮ್ರದಿಂದ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ. ಯಾಕೆಂದ್ರೆ ಬುದ್ಧಿ ಹೇಳ್ತಿದ್ದಾರೆ ಅನ್ಕೋಬಾರ್ದು. ಇದು ನನ್ನ ಕಳಕಳಿಯ ವಿನಂತಿ. ಈಗ 45 ಆದ ನಂತರ, 50 ವರ್ಷ ಆದ ನಂತರ ನಿಧಾನವಾಗಿ ನಮ್ಮ ಬಾಡಿನಲ್ಲೂ ಕೂಡ ಒಂದಷ್ಟು ಚೇಂಜಸ್ ಬರುತ್ತೆ, ವೀಕ್ನೆಸ್ ಬರುತ್ತೆ, ಕಾಯಿಲೆ ಕಸಾಲೆಗಳೆಲ್ಲ ಹೆಚ್ಚಾಗ್ತಾ ಬರ್ತವೆ, ಟೆನ್ಷನ್ ಹೆಚ್ಚಾಗುತ್ತೆ, ಸಿಟ್ಟು ಹೆಚ್ಚಾಗತ್ತೆ. ಸೊ ಸಂಸಾರದಲ್ಲಿ ಯಾವ್ಯಾವ ಕಾರಣಗಳಿಂದ ನಾವು ತೊಂದರೆ ಮಾಡ್ಕೋತೀವಿ, ನಮ್ BP ಶುಗರು, ನಮ್ ಟೆನ್ಷನ್ನು ಹೆಚ್ಚಾಗ್ತದೆ.
ಈ ಕಾರಣಗಳನ್ನು ಒಂದಷ್ಟು ನಾನು ಈಗ ಪ್ರಾರಂಭದಲ್ಲಿ ಹೇಳ್ತೇನೆ, ಆಮೇಲೆ ಅದು ಪರಿಹಾರನೂ ಈಗಲೇ ಮಾತಾಡ್ಬಿಡೋಣ. ಸೊ ಮೊದಲನೇದಾಗಿ ಬೇಕಾಗಿರೋದೇನು ಅಂದ್ರೆ ನೋಡಿ, ಬಾಲ್ಯದಲ್ಲೂ ಬೇಕಾಗಿರೋದು ನೆಮ್ಮದಿ, ಯೌವನದಲ್ಲಿ ಬೇಕಾಗಿರೋದು ನೆಮ್ಮದಿ, ಮಧ್ಯ ವಯಸ್ಕಲ್ಲಿ ಬೇಕಾಗಿರೋದು ನೆಮ್ಮದಿ, ವಯಸ್ಸಾದ್ಮೇಲೆ ಬೇಕಾಗಿರೋದು ನೆಮ್ಮದಿ. ಎಲ್ಲರೂ ನೆಮ್ಮದಿನ ಹುಡುಕೊಂಡೇನೆ ಹಣ ಗಳಿಸ್ತೀರಾ, ನೆಮ್ಮದಿ ಹುಡುಕೊಂಡೇನೆ ವ್ಯವಸಾಯ ಮಾಡ್ತೀರಾ, ನೆಮ್ಮದಿ ಹುಡುಕೊಂಡೇ ಮದುವೆ ಆಗ್ತೀರಾ, ನೆಮ್ಮದಿಗಾಗಿನೇ ಮಕ್ಕಳಾಗ್ತವೆ, ನೆಮ್ಮದಿಗಾಗಿನೇ ಎಲ್ಲಾ ಶ್ರಮ ಪಡ್ತೀರಾ ಕುಟುಂಬಕ್ಕಾಗಿ. ಆದ್ರೆ ಎಲ್ಲೋ ಒಬ್ಬರಿಗೆ ಇಬ್ಬರಿಗೆ, ಕೋಟಿ ಜನರಲ್ಲಿ ಒಬ್ಬರಿಗಿಬ್ಬರಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ, ಉಳಿದವರೆಲ್ಲರೂ ಹುಡುಕ್ತಾನೇ ಇರ್ತೀರಾ. ಸೊ ಈಗ ಆ ನೆಮ್ಮದಿಯನ್ನ ಇರೋ ಸಂಸಾರದಲ್ಲೇ ಇರೋ ಪರಿಸ್ಥಿತಿನಲ್ಲೇನೆ ನಾವು ಹೇಗ್ ಕಂಡುಕೊಳ್ಳೋದು, ಆ ವಿಷಯನ ಈಗ ನಾವು ಪ್ರಾರಂಭ ಮಾಡುವ. ಯಾವ್ದಾದ್ರಿಂದ ತೊಂದರೆ ಮಾಡ್ಕತೀವಿ ನಾವು. ಇವತ್ತು ಮಕ್ಕಳಿಗೆ ಬೈಯಲ್ಲ, ಈ ವಿಷಯದಲ್ಲಿ ಮಕ್ಕಳನ್ನ ತರಲ್ಲ, ನಾವೀಗ ಸೊಸೆನ್ ತರಲ್ಲ, ಬರೀ ನಿಮ್ದಷ್ಟೇ ಮಾತಾಡೋಣ. ಅಜ್ಜಿಯಂದ್ರು ಕೂತಿದ್ದಾರೆ, ಅಜ್ಜಿಯಂದ್ರದಷ್ಟೇ ಮಾತಾಡುವ, ತಾವೆಲ್ಲ ಕೂತಿದ್ದೀರಿ ತಮ್ದಷ್ಟೇ ಮಾತಾಡುವ. ಸೊ ಇಲ್ಲಿ ಬೇರೆ ಯಾರನ್ನೂ ತರೋದ್ ಬೇಡ. ಸೊ ಈಗ ಸಮಸ್ಯೆ ಮಾಡ್ಕೊಳ್ಳೋದು ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, 50 ವರ್ಷ ಆದ್ಮೇಲೆ ಇಷ್ಟಿರೋ ಮಕ್ಕಳು ಇಷ್ಟಾಗಿರ್ತವೆ, ನಾವು ಹಿಂಗಿದ್ದವರು ಹೀಗಾಗಿರ್ತೇವೆ. ಪರಿವರ್ತನೆ ಆಗ್ತಿರುತ್ತೆ. ಪರಿವರ್ತನೆ ಎಲ್ಲಾದ್ರೊಳಗೂ ಪರಿವರ್ತನೆ ಬರ್ತಿರುತ್ತೆ. ಪ್ರಕೃತಿಯ ಗುಣನೇ ಪರಿವರ್ತನೆ. ನಮಗೆ ಏಜ್ ಆಗ್ತಿರುತ್ತೆ, ನಮ್ಮ ಭವಿಷ್ಯ ಮುಳುಗ್ತಾ ಇರುತ್ತೆ, ಮಕ್ಕಳ ಭವಿಷ್ಯ ಏರ್ತಾ ಇರುತ್ತೆ. ನಮಗೆ ಇಷ್ಟು ವರ್ಷದ ಅನುಭವ ಎಲ್ಲ ಇರೋದ್ರಿಂದ ನಾನು ಯಜಮಾನ, ನಾನು ಹೇಳ್ದಂಗೆ ಕೇಳ್ಬೇಕು, ಇದು ನಾನು ಮಾಡಿದ್ದು, ನಾನು ಕಟ್ಟಿದ್ದು, ಈ ಅಹಂಕಾರ ನಿಮ್ದು. ಮಕ್ಕಳದು ಇವ್ರೇನ್ ನನಗೆ ಹೇಳೋದು, ನನಗೆ ಗೊತ್ತಾಗಲ್ವಾ, ನಾವು ಓದಿಲ್ಲ, ನನಗೆಲ್ಲ ತಿಳಿತದೆ, ಇದು ಮಕ್ಕಳ ಅಹಂಕಾರ. ಅವ್ರು ಓದಿರ್ತಾರೆ, ಅವ್ರಿಗೆ ವಯಸ್ಸಿರ್ತದೆ, ಅವ್ರ ಗೆಳೆಯರೆಲ್ಲ ಹೇಳ್ತಿರ್ತಾರೆ ನೀ ಏನ್ ಕಡಿಮೆ ಅಂತ. ಸೊ ಇಲ್ಲಿ ಮುದುಕತನದ ಅಹಂಕಾರ, ಅಲ್ಲಿ ಯೌವನದ ಅಹಂಕಾರ ಡಿಕ್ಕಿ ಹೊಡಿತವೆ. ಯಾವಾಗ ಡಿಕ್ಕಿ ಹೊಡಿತಾವೋ ಅಲ್ಲಿಂದ ನಿಮ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇದು ಇರಬಾರ್ದ ಅಂದ್ರೆ ಇರ್ಬೇಕು, ಆದ್ರೆ ನಿಮ್ಮ ಅಹಂಕಾರ ಹಿಂಗ್ ಗಾಳಿ ಬಿಟ್ರೆ ಹಿಂಗ್ ಬಗ್ಬೇಕು, ಹಿಂಗ್ ಗಾಳಿ ಬಿಟ್ರೆ ಹಿಂಗ್ ಬಗ್ಬೇಕು. ಬಗ್ಲಿಲ್ಲ ಅಂದ್ರೆ ಮುರಿದು ಹೋಗುತ್ತೆ. ಅದಕ್ಕೆ ಹೋಯ್ತತ್ತ ಪೀಡ ಅನ್ಕಂಡು ಹೋಗಬಾರ್ದು. ಇನ್ನೂ 4 ದಿವಸ ಬದುಕಬೇಕಾಗಿತ್ತು ಯಜಮಾನ್ರು ಅನ್ನಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಶರಣರು ಅವಾಗ ಹೇಳ್ತಾರೆ, ನಿಜವಾದ ಶರಣ ಯಾರು ಅಂದ್ರೆ ಅವನ ಮರಣದಲ್ಲಿ ನೋಡ್ಬೇಕು ಅಂತ. ಅವನ ಮರಣದಲ್ಲಿ ನೋಡ್ಬೇಕು ಶರಣರನ್ನ. ನಾನು ಒಂದು 22 ವಯಸ್ಸಲ್ಲಿ ನಾನು ಮನೆ ಬಿಡಬೇಕು, ಆಶ್ರಮ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೊಬ್ರು ಮಹಾದೇವಾನಂದ ಸ್ವಾಮಿಗಳು ಅಂತ ಅವ್ರು ಲಕ್ಷ್ಮೇಶ್ವರದಲ್ಲೇ ಸಿಕ್ಕರು. ಸಣ್ಣ ಮನೆ ಬಿಡೋಕ್ ಮುಂಚೆ ನಾನು ಅವ್ರ ಹತ್ರ ಅದ್ವೈತ ಶಾಸ್ತ್ರ ಕಲಿಯಕ್ಕೆ ಹೋಗ್ತಿದ್ದೆ. ಅವ್ರಿಗೆ ಏಜ್ ಆಯ್ತು, ಬರೀ ಎಲುಬು ಚರ್ಮ 2 ಉಳಿದಿತ್ತು. ನಾನು ಬೆಂಗಳೂರಲ್ಲಿದ್ದವನು ಅವರ ಸಾವನ್ನು ನೋಡಕ್ ಬಂದೆ, ಅವ್ರು ಹೆಂಗ್ ಸಾಯ್ತಾರೆ ಅಂತ. ಯಾಕೆಂದ್ರೆ ನನಗ್ ಗೊತ್ತಿರೋರು ಒಬ್ರೇ ಶರಣರಿದ್ರು. ನೋಡಿ, 40 ವರ್ಷ ಶಾಸ್ತ್ರ ಹೇಳಿದ್ದಾರೆ. ಅವರು ಸಂಸಾರದೊಳಗಿದ್ದು ಮಕ್ಕಳಿಗೆ ಜವಾಬ್ದಾರಿ ಇದ್ರು. 40 ವರ್ಷ ಶಾಸ್ತ್ರ ಹೇಳಿದ್ದಾರೆ, 40 ವರ್ಷ ವೈರಾಗ್ಯ ಮಾತಾಡಿದ್ದಾರೆ. ಹೋಗುವಾಗ ಅಪ್ಪ ನನಗೆ ಉಳಿಸ್ರೋ, ನನಗೆ ಆಸ್ಪತ್ರೆಗೆ ಸೇರಿಸ್ರೋ, ಡಾಕ್ಟರ್ನ ಕರೀರೋ, ನನಗೆ ಉಳಿಸ್ರೋ ಅನ್ಕಂಡೇ ಪ್ರಾಣ. ನಾನು ಅಂದೆ, ಇವರು ಗುರುಗಳಲ್ಲ. ಅವ್ರ ಹತ್ರ ನಾ ಕಲ್ತಿದ್ ನಿಜ, ಇವರು ಗುರುಗಳಲ್ಲ. ಯಾಕೆ ಅಂದ್ರೆ ಗುರುಗಳ ಯೋಗ್ಯತೆ ಮರಣದಲ್ಲೇ ಕಾಣಬಹುದು. ಅದಕ್ಕೆ ಅತಿ ಉತ್ತಮ ಉದಾಹರಣೆ ಅಂದ್ರೆ ಜೈನ ಮುನಿಗಳು. ಜೈನ ಮುನಿಗಳು
ಯಾವತ್ತು ಡಾಕ್ಟರ್ ಹತ್ರ ಹೋಗು, ನನಗೆ ಉಳಿಸು, ನನಗ ಅಡ್ಮಿಟ್ ಮಾಡ್ರಿ, ನನಗೆ ಉಳಿಸ್ಕೊಡ್ರಿ ಏನು ಹೇಳಲ್ಲ. 21 ದಿವಸ ಊಟ ಬಿಡ್ತಾರೆ, ಸಲ್ಲೇಖನ ವ್ರತ ಮಾಡ್ತಾರೆ, ಶರೀರ ಬಿಟ್ಬಿಡ್ತಾರೆ, ಶಾಂತವಾಗಿ ಶರೀರ ಬಿಡ್ತಾರೆ. ಆದ್ರಿಂದ ಶರಣರು ಹೇಳಿದರೆ ಮರಣದಲ್ಲಿ ಯೋಗ್ಯತೆಯನ್ನು ಕಾಣಬೇಕು ಅಂತ. ತಮಗನ್ವಯಿಸೋದಾದ್ರೆ, ನಮಗನ್ವಯಿಸೋದಾದ್ರೆ, ನಮ್ಮ ಇಷ್ಟು ವರ್ಷ ಬದುಕಿದ್ದು ಹೆಂಗಿತ್ತು ನಮ್ಮ ಜೀವನ ಅಂತ ಗೊತ್ತಾಗ್ಬೇಕಾದ್ರೆ ಗೌರವಯುತವಾಗಿ ತುಂಬಾ ಏನು ಮರ್ಯಾದೆಯುತ ಮರಣ ನಮ್ದು ಆಗ್ಬೇಕು ಅಂದ್ರೆ ನಾವು ಹೆಂಗಿರ್ಬೇಕು ಈ ಕಾಲದಲ್ಲಿ ಅನ್ನೋದು. ಈಗ ನೋಡ್ರಿ, ನಾನು ಹೇಳಿದೆ ಎಲ್ಲಿ ಸಮಸ್ಯೆ ಶುರು ಆಗತ್ತೆ ಅಂದ್ರೆ ಮಕ್ಕಳು ಬೆಳೀತಾ ಇರ್ತವೆ, ನಾವು ಏಜ್ ಆಗ್ತಾ ಇರ್ತೀವಿ. ಮಕ್ಕಳು ವಯಸ್ಸಲ್ಲಿ ದೊಡ್ಡವರಾಗ್ತಿರ್ತಾರೆ, ನಾವು ಅನುಭವದಲ್ಲಿ ದೊಡ್ಡವರಾಗ್ತಿರ್ತೀವಿ. ನಮಗ ಅನುಭವ ಇರುತ್ತೆ, ನಾವು ಅಂಗಡಿ ನಡೆಸಿ ಅನುಭವ ಇರುತ್ತೆ, ವ್ಯವಸಾಯ ಮಾಡಿ ಅನುಭವ ಇರುತ್ತೆ, ವ್ಯಾಪಾರ ಮಾಡಿ ಅನುಭವ ಇರುತ್ತೆ, ಅಥವಾ ನಾವು ಜಾಬ್ ಅಲ್ಲಿದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿ ನಮಗೆ ಅನುಭವ ಇರುತ್ತೆ. ನಮ್ದೊಂದು ಅಹಂಕಾರ, ನಮ್ಮ ಮಕ್ಕಳದೊಂದು ಅಹಂಕಾರ, ಇವೆರಡೂ ಡಿಕ್ಕಿ ಹೊಡೆದಾಗ ಇವು ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಮೂಲ ಹೇಳ್ಬಿಡ್ತೇನೆ. ಕೇಳದೆ ಇರ್ಲಿ, ನಾವೆಲ್ಲದ್ರೊಳಗೂ ಮೂಗು ತೋರಿಸೋದು, ಎಲ್ಲಾರ್ಗು ಬುದ್ಧಿ ಹೇಳಕ್ ಹೋಗೋದು, ಮನೆಯಲ್ಲೆಲ್ಲಾರ್ಗು ತಿಳುವಳಿಕೆ ಹೇಳಕ್ ಹೋಗೋದು, ನಾ ಹೇಳಿದ್ ಕೇಳ್ರಿ ಅನ್ನೋದು. ಇದು ಸರ್ವಜ್ಞವರು ಹಂಗೆ ತಿಳ್ಕೊಳ್ರಿ, ಕೇಳದೆ ಸಲಹೆ ಕೊಡೋನು ಅದನ್ನೇ ಮಾಡ್ಬೇಕು. ಅದು ಅಪ್ಪರ ಆಗ್ಲಿ, ಮಾವರ ಆಗ್ಲಿ, ಅತ್ತೆನರ ಆಗ್ಲಿ, ತಾಯಿನರ ಆಗ್ಲಿ, ಕೇಳದೆ ಸಲಹೆ ಕೊಡುವ ಹಾಗಿಲ್ಲ. ಮನೆಯಲ್ಲಿ ಕೊಟ್ರಿ ಅಂದ್ರೆ ನೀವು ಸಮಸ್ಯೆ ಮಾಡ್ಕೊತೀವಿ. ಯಾಕೆ ಅಂದ್ರೆ ನಾವೇನ್ ಕಡಿಮೆ ಅವರು, ನಾನೇನ್ ಕಡಿಮೆ ನೀವು. ಇಬ್ರು ಮ್ಯಾನೇಜರ್ ಗುದ್ದಾಡಿದ್ರೆ ಬ್ಯಾಂಕ್ ಉಳಿಯಲ್ಲ. ಅದಕ್ಕೊಬ್ಬ ಚಪರಾಸಿನೂ ಬೇಕು, ಒಬ್ರು ಮ್ಯಾನೇಜರ್ ಇರಬೇಕು. ಇದು ವ್ಯವಸ್ಥೆ. ಇಲ್ಲಿ ನಾವು ಸಲಹೆ ಕೊಟ್ಟೇನೆ ನಮ್ಮ ನೆಮ್ಮದಿ ಹಾಳು ಮಾಡ್ಕೋತೇವೆ. ಸಲಹೆ ಕೊಟ್ಟೇನೆ ನಮ್ BP ಜಾಸ್ತಿ ಮಾಡ್ಕೋತೇವೆ. ಯಾಕೆ ಅಂದ್ರೆ ತಗೊಳ್ಳೋರು ಇರಲ್ಲ, ಕೊಡೋರು ನಮ್ದು ಕೆಲಸ, ತಗೋಬೇಕಲ್ಲ. ನಮ್ಮ ಮನೆಗಳಲ್ಲಿ ತಗೊಳ್ಳಲ್ಲ. ಅದಕ್ಕೆ ಜಾಸ್ತಿ ಮಾತಾಡಿದ್ರ ನಮ್ಮ ಅಪ್ಪಂದು ಯಾವಾಗ್ಲಿ ಇರೋದೇ ನಡಿ ರಾಮಾಯಣ ನಡೀರಿ ಅಂತ ಹೋಗ್ಬಿಡ್ತಾರೆ. ಯಾವಾಗ ನಮ್ಮ ಅಪ್ಪಂದು ಇರೋದೇ ಅಂದ್ರೋ ತಿಳ್ಕೊಂಬಿಡಿ ನಿಮ್ಮ ಸಲಹೆಗೆ ಬೆಲೆ ಇಲ್ಲ. ಅವಾಗ ಏನು ಮಾಡ್ಬೇಕು? ನಮ್ಮ ಅಹಂಕಾರ ಹಿಂಗ್ ಬಗ್ಬೇಕು, ತಿಳುವಳಿಕೆಯಿಂದ ಬಗ್ಬೇಕು. ಏನು ಅಂದ್ರೆ, ಇನ್ನು ನಾನು ಹಣ್ಣಾಗಿದ್ದೀನಿ, ನನ್ನ ಕಥೆ ಮುಗಿತಾ ಇದೆ, ಅವ್ರ ಕಥೆ ಈಗ ಬೆಳೀತಾ ಇದೆ. ಇಷ್ಟು ತಿಳ್ಕೊಂಡ್ರು ಅರ್ಧ BP ಕಮ್ಮಿ, ಅರ್ಧ ಶುಗರ್ ಕಡಿಮೆ. ನಮ್ ಡಾಕ್ಟರ್ ಹತ್ರ ಹೋಗೋದು ಅರ್ಧ ಕಮ್ಮಿ ಆಗತ್ತೆ. ನಾನು ಇವ್ರ ಹತ್ರ ಹೋಗಲೇಬಾರ್ದು ಹಂಗೂ ಹೇಳ್ತೇನೆ. ಆಯ್ತಾ? ಒಂದು. ಎರಡನೇದ್ದು ಏನಾಗತ್ತೆ, ನಾವೆಲ್ಲರೂ ನಿಮ್ಮನ್ನು ಕೇಳಿದ್ರೆ ಎಷ್ಟು ಜನ ಇದ್ರಿ ಮನೆಯಲ್ಲಿ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೋದು? ನಮ್ಮ ಮನೇಲಿ ನೋಡ್ರಿ, ನಾನಿದ್ದೀನಿ, ನನ್ನ ಹೆಂಡ್ತಿದ್ದಾಳೆ, ನನ್ 2 ಮಕ್ಳಿದಾವೆ, 2 ಸೊಸೆಯಂದ್ರಿದ್ದಾರೆ, ಮೊಮ್ಮಕ್ಳಿದಾವೆ, ಒಬ್ಬ ಮಗ ಇದ್ರೆ ಮಗ ಇದ್ದಾನೆ ಅಂತ ಹೇಳ್ಬೋದು. ಇಲ್ಲ 2 ಹೆಣ್ಮಕ್ಳಿದಾವೆ, ಮದುವೆ ಮಾಡಿ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಹೇಳ್ತೀರಾ. ಇದು ನಿಮ್ಮ ಭ್ರಮೆ. ಸಮಸ್ಯೆ ಎಲ್ಲಿ ಮಾಡ್ಕೋತೀರಾ ಅಂದ್ರೆ, ನಿಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ ಅಂದ್ರೆ, ನನ್ನ ಕುಟುಂಬದಲ್ಲಿ ಇಷ್ಟು ಜನ ಇದ್ದಾರೆ, ನಮ್ಮ ಅಪ್ಪ ಅಮ್ಮ, ಮಗ ಸೊಸೆ, ನಾನು, ನನ್ನ ಹೆಂಡತಿ, ಹಿಂಗ 6 ಜನ ಇದ್ದೀವಿ ಅಂತ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕಣ್ಣು ಬಿಟ್ಟು ನೋಡಿದ್ರೆ ನೀವ್ ಹೆಂಗ್ ಅರ್ಥ ಮಾಡ್ಕೋಬೇಕು ವಯಸ್ಸಾದ್ಮೇಲೆ ಅಂದ್ರೆ, ನಮ್ಮ ಮನೆಯಲ್ಲಿ 3 ಸಂಸಾರ ಇದಾವೆ. ಒಂದು ಸಂಸಾರ ನಮ್ಮ ಅಪ್ಪ ಅಮ್ಮಂದು, ಒಂದು ಸಂಸಾರ ಮಗ ಸೊಸೆದು, ಒಂದು ಸಂಸಾರ ನಂದು, ನನ್ನ ಹೆಂಡತಿ. 3 ಸಂಸಾರ ಅನ್ಕೊಂಡ್ರೆ ಅಪ್ಪ ಅಮ್ಮನ ಸಂಸಾರದಲ್ಲಿ ತಲೆ ಹಾಕದೆ ಇದ್ರೆ ಅರ್ಧ ನೆಮ್ಮದಿ, ಮಗ ಸೊಸೆ ಸಂಸಾರದಲ್ಲಿ ತಲೆ ಹಾಕದೆ ಇದ್ರೆ ಇನ್ನರ್ಧ ನೆಮ್ಮದಿ. ಇನ್ನು ನಿಮ್ಮ ಸಂಸಾರದಲ್ಲಿ ಅವ್ರ್ಯಾರು ಬರ್ದಂಗ್ ಮಾಡ್ಕೊಂಡ್ರೆ ಪೂರ್ತಿ ನೆಮ್ಮದಿ. ಅದಕ್ಕೆ ಯಾವಾಗ್ಲೂ ಒಂದು, ನಾನು ಯಜಮಾನ ಅನ್ನೋ ಅಹಂಕಾರ ಇದು. ಎರಡನೇದ್ದು, ಕೇಳದೆ ಎಲ್ಲಾರ್ಗು ಬುದ್ಧಿ ಹೇಳಕ್ ಹೋಗೋದು. ಇದು 2ನೇ ಕಾರಣ. 3ನೇ ಕಾರಣ, ಅವರವರ ಸಂಸಾರದಲ್ಲಿ ನಂದು ಏನೋ ಒಂದು ಇರ್ಲಿ ಅಂತ ಹೇಳಕ್ ಹೋಗೋದು.
ಈಗ ನೋಡ್ರಿ ಮಕ್ಕಳು ಇಷ್ಟಿಷ್ಟು ಉದ್ದ ಪೇಜ್ ಅಲ್ಲಿ 10 ಪೇಜ್ ಒಂದೊಂದು ಪಾಠ ಇರುತ್ತೆ. ನಿಮ್ ಸೊಸೆ ಅಂದ್ರು ಅವರವರ ಮಕ್ಕಳಿಗೆ ಹೋಮ್ವರ್ಕ್ ಗಂಟೆಗಟ್ಲೆ ಮಾಡ್ಕೊಂಡು ಹೋದಾಗ ಅವು ಅಳ್ತಿರ್ತವೆ, ನಗ್ತಿರ್ತವೆ, ಅವು ಏನೋ ನಾವು ಕಿರಿಕಿರಿ ಮಾಡ್ತಿರ್ತವೆ. ನೀವು ಹಿರಿಯರೇನ್ ಮಾಡ್ತೀರಾ? ನಾವೇನು ಓದಿಲ್ವಾ? ನಮಗೇನು ನಮ್ಮ ಕಾಲದಲ್ಲೇ ನಾವೇನು ವಿದ್ಯೆ ಕಲ್ತಿಲ್ವಾ? ಇಷ್ಟೊತ್ತು ಹೋಮ್ವರ್ಕೇ ಮಾಡಿಸ್ಬೇಕಾದ್ರೆ ತಾಸುಗಟ್ಲೆ ಅಂತ ಹೇಳಿ ನಾವು ಹೇಳಕ್ ಹೋಗ್ತೇವೆ. ಅವ್ರಿಗೆ ಅವ್ರ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಇರುತ್ತೆ. ನಮಗೇನ್ ಅನ್ಸುತ್ತೆ, ಹಂಗ ಹೊಡೆದು ಬಡ್ದು ಓದಿಸ್ಬಾರ್ದು ಅಂತಿರುತ್ತೆ. ನೋಡಿ, ನಾನು ಹೇಳೋ ವಿಷಯ ಅರ್ಥ ಮಾಡ್ಕೊಳ್ಳಿ. ಅವರ ಸಂಸಾರದಲ್ಲಿ ಅವರ ಮಕ್ಕಳಿಗಾಗಿ ಅವರವರ ವಿಷಯದಲ್ಲಿ ನಾವು ಹೋದ್ರೆ ಸಮಸ್ಯೆ ಮಗನಿಗೂ ಆಗಲ್ಲ, ಸೊಸೆಗೂ ಆಗಲ್ಲ. ಆಗೋ ಸಮಸ್ಯೆ ನಮಗೆ. ಯಾಕೆ ಅಂದ್ರೆ ಅವ್ರುಂಟು, ಅವ್ರ ಮಕ್ಕಳುಂಟು. ಬಿಟ್ರ ನೆಮ್ಮದಿ. ತೂರ್ಕೊಳಕ್ ಹೋದ್ರಿ ಅಂದ್ರೆ ಅಲ್ಲಿ ಕರೆಯದೇ ಹೋದವರು ನೀವು. ಅವ್ರಿಗೆ ಬೇಡ, ನೀವು ಅವ್ರ ವಿಷಯದಲ್ಲಿ ಸಲಹೆ ಹೇಳೋದು ಬೇಡ, ನೀವು ಬುದ್ಧಿ ಹೇಳೋದು ಬೇಡ. ಆದ್ರೂ ನೀವು ಹೋಗ್ತಿರಲ್ಲ, ಇಲ್ಲಿ ಸಮಸ್ಯೆ ಶುರುವಾಗುತ್ತೆ. ಯಾವತ್ತು ತಾವು ಅವರ ಸಂಸಾರಗಳಲ್ಲಿ ಹೋದ್ರು ಅವತ್ತು BP ಶುಗರು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆಯಸ್ಸು ಚೆನ್ನಾಗಿರ್ಬೇಕು, ನೆಮ್ಮದಿ ಇರಬೇಕು ಅಂದ್ರೆ ನಮಗ್ ಒಂದು ಅರಿವಿನ ಕಣ್ಣು ತೆಗಿಬೇಕು. ಏನು ಅಂದ್ರೆ ನಮ್ಮ ಸಂಸಾರದಲ್ಲಿ, ನಮ್ಮ ಮನೆಯಲ್ಲಿ ಎಲ್ರೂ ಒಟ್ಟು ಕುಟುಂಬ ಇಲ್ಲ, ಅವರವರ ಸಂಸಾರಗಳಿದಾವೆ. ಅದ್ರೊಳಗೆ ನಮ್ಮಷ್ಟಕ್ಕೆ ನಾವಿರ್ಬೇಕು ಅಂತ. ಯಾಕೆ ಅಂದ್ರೆ ನಮ್ಮ ಮಾತು ಇಷ್ಟಿದ್ದಾಗ ಕೇಳಿರ್ಬಹುದು, ಇಷ್ಟಿದ್ದಾಗ ಕೇಳಬಹುದು, ಆಮೇಲೆ ನಮ್ಮ ಮಾತು ಕೇಳಿರಲ್ಲ. ಸೊ ಅವ್ರಿಗೆ ಫ್ರೆಂಡ್ಸ್, ಅವ್ರ ಗುರುಗಳೆಲ್ಲ ಫ್ರೆಂಡ್ಸ್ ಇರ್ತಾರೆ, ಅವರೇ ಗುರುಗಳು. ಸೊ ಅವ್ರದೇ ಒಂದು ಸಂಸ್ಕಾರ ಬಂದಿರುತ್ತೆ. ಅವ್ರ ಮಧ್ಯ ನಾವು ತೂರ್ಕೊಳಕ್ ಹೋದ್ರೆ ನಮ್ದು ಕೆಡಿಸ್ಕೋತೇವೆ, ನಮ್ಮ ಹೆಂಡತಿಗೂ ಟೆನ್ಷನ್ ಕೊಡ್ತೇವೆ, ನಾವು ಟೆನ್ಷನ್ ಮಾಡ್ಕೋತೇವೆ. ನಾವು ಬರೀ ಆಸ್ಪತ್ರೆ, ಇಂಜೆಕ್ಷನ್, ಮಾತ್ರೆಗೆಲ್ಲ ದುಡ್ಡು ಹಾಕ್ತೇವೆ. ನೆಮ್ಮದಿ ಸಿಗಲ್ಲ. ನೆಮ್ಮದಿ ಸಿಗ್ಬೇಕಾ? ಒಂದು ಗೊತ್ತಿರ್ಬೇಕು ನಮಗೆ, ನಾನೀಗ ವಯಸ್ಸಾಗ್ತಾ ಬಂದಿದ್ದೀನಿ, ಪಕ್ವ ಆಗ್ತಾ ಬಂದಿದ್ದೀನಿ. ಸೊ ಬುದ್ಧಿ ಹೇಳೋದು ಬಿಟ್ಟು ನಾವಿನ್ನ ಸ್ವಲ್ಪ ವೈರಾಗ್ಯದ ಕಡೆ ಬರಬೇಕು, ಆಧ್ಯಾತ್ಮದ ಕಡೆ ಬರಬೇಕು. ಯಾರ್ಯಾರಿಗೆ ವಯಸ್ಸಾದ ನಂತರ ಆಫ್ಟರ್ 50 ಅಧ್ಯಾತ್ಮದ ಕಡೆ ಭಕ್ತಿ ಭಯ ಇಲ್ಲ, ಅವರ ಜೀವನ ನರಕಪ್ರಾಯವೇ ಕಳೀತದೆ. ಯಾವತ್ತೂ ಅವ್ರಿಗೆ ನೆಮ್ಮದಿ ಸಿಗಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಬಾಲ್ಯ ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಮೊದಲಿತ್ತು. ಇವತ್ತಾದ ಮೇಲೆ ಅವರು ವಾನಪ್ರಸ್ಥಕ್ಕೆ ಬರಬೇಕು ಅಂತಿತ್ತು. ಈ ಕಾಡು ಇಲ್ಲ, ಕರ್ಕೊಂಡು ಹೋಗೋರು ಇಲ್ಲ. ಸೊ ನಮ್ಮನೆಯಲ್ಲೇ ನಾವು ಒಂದು ಸಣ್ಣದಾಗಿ ತಿಳುವಳಿಕೆ ಏನ್ ತಗೋಬೇಕು. ವೈರಾಗ್ಯ ಅಂದ್ರೆ ಮನೆ ಬಿಟ್ಟು ಹೋಗೋದಲ್ಲ, ಒಂದು ತಿಳುವಳಿಕೆ ಏನ್ ತಗೋಬೇಕು ಅಂದ್ರೆ ನನ್ನ ಕಾಲ ಮುಗಿತಾ ಇದೆ, ನನ್ನ ಯಜಮಾನಕ್ಕೆ ನಡೆಯಲ್ಲ, ನನ್ನ ಕಾಲ ಮುಗಿತಾ ಇದೆ. ಇಷ್ಟು ಅರಿವಿತ್ತು ಅಂದ್ರೆ ನಾವು ಅಷ್ಟಷ್ಟೇ ಆ ಸಂಸಾರದ ಸಮಸ್ಯೆಗಳಲ್ಲಿ ನಾವು ಸಮಸ್ಯೆ ಮಾಡ್ಕೊಳ್ಳಲ್ಲ. ಇಲ್ಲಿ ಯಾರ್ದು ತಪ್ಪಿರಲ್ಲ. ನಾವೇ ಸಮಸ್ಯೆಗಳನ್ನು ಹುಟ್ಟು ಹಾಕೊಂಡು, ನಾವೇ ಒದ್ದಾಡ್ಕೊಂಡು, ನಾವೇ ಕಾಯಿಲೆ ಕಸಲೆ ಮಾಡ್ಕೊತೇವೆ. ಇನ್ನೊಂದು ವಿಷಯ, ಸೈಕಾಲಜಿ ಏನ್ ಹೇಳುತ್ತೆ ಅಂದ್ರೆ 75% ಜನರಿಗೆ ಕ್ಯಾನ್ಸರ್ ಬರೋದು ತಿಂದು ಉಂಡು ಬರಲ್ಲ, ಚಿಂತೆಯಿಂದಲೇನೆ ಕ್ಯಾನ್ಸರ್ ಬರುತ್ತೆ. ಇಲ್ಲಿ 25% ಮಾತ್ರ ಗುಟ್ಕಾ, ಎಗ್ ರೈಸು, ಹೊರಗಡೆ ಸಾರಾಯಿ ಗಿರಾಯಿ ಇಂಥದ್ರಿಂದ ಬರುತ್ತೆ. 75% ಎಲ್ಲಡಿಕೆ ಹಾಕದೇ ಇರೋರ್ಗೂ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದ್ರೆ ಚಿಂತೆಯಿಂದ ಬರುತ್ತೆ. ಸೊ ನಾವು ರೋಗಿಗಳಾಗಬಾರ್ದು ಅಂದ್ರೆ ಒಂದ್ ಸ್ವಲ್ಪ ಯೋಗದ ಕಡೆ ಹೋಗ್ಬೇಕು. ಚೂರೇ ಚೂರು ನಿಮಗಾದಷ್ಟು ದೈವದ ಭಕ್ತಿ, ಆಧ್ಯಾತ್ಮ ಚಿಂತನೆ ಒಂದು ಸ್ವಲ್ಪಾರು ಮಾಡ್ಬೇಕು. ಇದು ಒಂದು. ಎರಡನೇ ವಿಷಯ, ಈಗ ನಾನೇನ್ ಹೇಳಿದೆ, ನಡೆಯದ ಯಜಮಾನಿಕೆಯನ್ನ ನಡ್ಸಕ್ ಹೋದ್ರೆ ತೊಂದರೆ ಆಗೋದು ನಿಮಗೇನೆ. ಸೊ ವೃದ್ಧಾಪ್ಯದಲ್ಲಿ ಕುಟುಂಬದ ಸಮಸ್ಯೆ ಬರೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅವರವರ ಸಂಸಾರಗಳಲ್ಲಿ ಮೂಗು ತೋರ್ಸಕ್ ಹೋಗಿ ಇಷ್ಟು ಸಮಸ್ಯೆ ಮಾಡ್ಕೊತೀರ. ಇದ್ರೊಳಗೆ ಒಂದು ಪ್ರಶ್ನೆ, ನನ್ನ ಹತ್ರ ತುಂಬಾ ಜನ ಈ ತರ ಬಂದಿದ್ದಾರೆ. ಮಗನಿಗೆ ಕೊಟ್ರೆ ಹಾಳು ಮಾಡ್ತಾನೆ ಅಂತ ನಾ ಕೊಡ್ತಾ ಇಲ್ಲ. ಅಂಗಡಿನ ಅಥವಾ ನಮ್ಮ ವ್ಯಾಪಾರನ, ಒಂದು ಮಿಲ್ಲು, ನನ್ನ ಹತ್ರ ಬಂದವರು ಎಣ್ಣೆ ಮಿಲ್ನವರು, ಅಂದ್ರೆ ಈ ಶೇಂಗಾ ತಗೊಂಡು ಎಣ್ಣೆ ತೆಗಿತಾರೆ,
ಕುಸುಬಿ ತಗೊಂಡು ಎಣ್ಣೆ ತೆಗಿತಾರೆ. ಸೊ ಆ ಥರದವರು. ನಾನು ಮಿಲ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇವ್ರು ಹಾಳು ಮಾಡ್ತಾರೆ ಅಂತ. ಮಗ ಹೇಳೋದೇನು ಅಂದ್ರೆ ಕೊಟ್ಟಾರು ನೋಡ್ರಲ್ಲ, ನಾನೇನು ಪೆಕರ್ ಇದ್ದೀನಾ, ನಾನೇನು ಕ್ರ್ಯಾಕ್ ಇದ್ದೀನಾ, ನನಗೆಲ್ಲ ತಿಳುವಳಿಕೆ ಇರಲ್ಲ. ಇವ್ರೊಬ್ರಿಗೆ ತಿಳುವಳಿಕೆ ಆಯ್ತಾ, ಇವರಪ್ಪ ಇವ್ರಿಗೆ ಬಿಟ್ಟು ಕೊಟ್ಟಿಲ್ಲ, ಅದು ನಮ್ಮಪ್ಪ ನನಗೆ ಬಿಟ್ಟು ಕೊಡ್ಲಿ. ಸೊ ಇದು ಮತ್ತೊಂಥರ ಸಮಸ್ಯೆ ನಿಮ್ಮ ಕುಟುಂಬದಲ್ಲಿ ಬರುವಂಥದ್ದು. ನೋಡಿ, ಯೋಗ್ಯ ಮಕ್ಕಳಿದ್ದರೆ ಯಾವಾಗ ಕೊಟ್ಟರು ಉದ್ಧಾರ ಮಾಡ್ತಾರೆ. ಅಯೋಗ್ಯ ಮಕ್ಕಳಿದ್ರೆ ಯಾವಾಗ ಕೊಟ್ಟರು ಉದ್ದನ್ ದಾರ ಮಾಡ್ತಾರೆ. ನೀವು ಕೊಟ್ಟರು ಉದ್ದನ್ ದಾರನೇ, ಅವ್ರೇನು ಉದ್ಧಾರ ಮಾಡಲ್ಲ. ಯೋಗ್ಯ ಮಕ್ಕಳಿದ್ರೆ ಯಾವಾಗ ಕೊಟ್ಟರು ಮಾಡ್ತಾರೆ. ಅದಕ್ಕೆ ನೋಡಿ, ನಾನು ನನ್ನ ಅನುಭವ ಇಷ್ಟು ವರ್ಷದಲ್ಲಿ ನೂರಾರು ಜನರನ್ನ ನನ್ನ ಹತ್ರ ಕುತ್ಕೊಂಡು ಹತ್ತು ಹೋಗಿದ್ದಾರೆ. ಪೂರ್ತಿ ಆಸ್ತಿ ಕೊಟ್ಟು ವ್ಯಾಪಾರ ಕೊಟ್ಟು ಅಳವರು ಬಂದ್ರು, ಕೊಡದೇನೆ ಎಲ್ಲಾರ ಕಡೆಯಿಂದ ಬಯಸ್ಕೊತಾ ಇರೋರು ನನ್ನ ಕಡೆ ಬಂದು ಹತ್ತು. ಕೊಟ್ಟವನು ಅತ್ತ, ಕೊಡದಿರೋನು ಅತ್ತ. ಈಗ ಆಸ್ತಿ ಅನ್ನೋದು ನಾವು ಮಾಡ್ಕೊಂಡಂತ ಕುಟುಂಬದ ಸಮಸ್ಯೆನಲ್ಲಿ ಹೆಚ್ಚಾದ್ರೆ ನಮಗ್ ಹಾರ ಹಾಕ್ಬೇಕಾದ್ರೆ ಎಲ್ಲ ತಾನೇ ಇಟ್ಕೊಂಡು ಸತ್ ಹೋದ. ಕೊಡೋಕ್ ಮುಂಚೆ ಕ್ಲಿಯರ್ ಮಾಡಿ ಹೋಗ್ಲಿಲ್ಲ, ನಾವೆಲ್ಲ ಜಗಳಡಂಗ್ ಮಾಡ್ದ ಅಂತ ಬೈಸ್ಕೊಂಡು ಹೋಗ್ತಾರೆ. ಕೊಟ್ರೆ 10 ರೂಪಾಯಿಗೂ ಅವ್ರನ್ನೇ ಕೇಳ್ಬೇಕು. ನೋಡಿ ಏನ್ ಮಾಡೋದೀಗ, ಕೊಟ್ರೆ ನಾವೇ ಅವ್ರ ಹತ್ರ 10-20 ರೂಪಾಯಿ ಕೇಳೋಂಗ ಆಗತ್ತೆ. ಕೊಡದಿದ್ರೆ ಊರ್ ಜನನು ಬೈತಾರೆ, ಫ್ಯಾಮಿಲಿ ಜನನು ಬೈತಾರೆ, ಇರೋ ಮಕ್ಕಳು ತಿನಕ ಅಂತ ತಟ್ಟೆ ಕೊಡ್ತಾರೆ. ಏನ್ ಮಾಡೋದೀಗ, ಆಸ್ತಿ ಮಾಡಿದೀವಿ, ಅದೇ ನಮಗ್ ಕಂಟಕ ಆಗೋದು, ಹೆಂಗ್ ಮಾಡೋದೀಗ? ಅದಕ್ಕೆ ನಮ್ಮ ಸಂಸಾರದಲ್ಲಿ ಆಸ್ತಿನೇ ಒಂದು ಸಮಸ್ಯೆ ಆಗಿ ನಾವು ಆಸ್ಪತ್ರೆ ಸೇರೋಂಗ ಆಗಬಾರ್ದು ಅಂದ್ರೆ ಒಟ್ಟು ನಮ್ಮ ವಿಚಾರ ನೆಮ್ಮದಿ. ನಾವು ನೆಮ್ಮದಿಯಾಗಿರೋದು ಹೆಂಗೆ ವಯಸ್ಸಾದ ಮೇಲೆ. ಸೊ ಇದು ವಿಚಾರ. ಈಗ ನಾ ಹೇಳ್ದೆ, ಯೋಗ್ಯ ಮಕ್ಕಳಿದ್ರೆ ಯಾವಾಗ ಕೊಟ್ಟರು ಉದ್ಧಾರ ಮಾಡ್ತಾರೆ. ಅಯೋಗ್ಯ ಮಕ್ಕಳಿದ್ರೆ ನೀವು ಕೊಟ್ಟರು ಅಷ್ಟೇ, ನೀವು ಸತ್ತ ಮೇಲಾದ್ರೂ ಅಷ್ಟೇ, ಅವರೇನು ಉದ್ಧಾರ ಆಗಲ್ಲ. ಸೊ ಒಂದು ತಿಳ್ಕೊಂಬಿಡಿ, ಎಲ್ಲಿವರೆಗೂ ಹಿಂಗೆ ಹಿಡ್ಕೋತೀರೋ ಉಸುಗನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ರೆ ಬಿಡಬಾರ್ದು ಅಂತ ಹಿಂಗ್ ಸೋರ್ ಹೋಗುತ್ತೆ. ಕೈ ಬಿಟ್ಟು ನೋಡಿದ್ರೆ ಅಲ್ಲೊಂಚೂರು ಹತ್ತಿದ್ದಷ್ಟೇ ನಮ್ ಕೈಗೆ ಸಿಗುತ್ತೆ. ಅದನ್ನ ಹಿಂಗೆ ಹಿಡ್ಕೊಂಡು ಒತ್ತಬೇಡಿ. ಹಿಂಗೆ ಹಿಡ್ಕೊಂಡ್ರಿ ಪೂರ್ತಿ ಉಸುಕ್ ಕೈಯಲ್ಲಿರುತ್ತೆ. ಸಂಸಾರದಲ್ಲೂ ಹಂಗೇನೆ. ಒಂದು ತಿಳುವಳಿಕೆ, ನಿಮಗೆ ಎಲ್ಲಿವರೆಗೂ ನಿಮ್ಮ ಆಸ್ತಿಗೆ ಬೆಲೆ ಅಂದ್ರೆ ನಿಮ್ ಕೈಕಾಲ್ ಗಟ್ಟಿ ಇರೋವರೆಗೂ, ಬಾಯಿ ಮಾತಾಡಕ್ ಬರ್ತಿರೋವರೆಗೂ, 4 ಜನ ನಮಸ್ಕಾರ 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 ಅಂತ ಹೇಳೋವರೆಗೂ ಅಷ್ಟೇ ನಿಮ್ಮ ಆಸ್ತಿಗೆ ಬೆಲೆ. ನೀವು ನೆಲಕ್ಕೆ ಬಿದ್ರೆ, ನಿಮಗೆ ನಮಸ್ಕಾರ ಮಾಡೋರು ಯಾರು ಮನೆಗೆ ಬಂದು ನೋಡ್ಲೇ ಇಲ್ಲ ಅಂದ್ರೆ ನಿಮ್ಮ ಆಸ್ತಿಗೆ ಬೆಲೆ ಇಲ್ಲ. ನೀವು ಒಪ್ಕೊಳ್ಳಿ ಬಿಡಿ. ಭೂಮಿ ಬೆಲೆ ನೀವು ಗಟ್ಟಿ ಇರೋವರೆಗೂ, ನಿಮ್ಮ ಬಿಲ್ಡಿಂಗ್ ಬೆಲೆ ನೀವು ಗಟ್ಟಿ ಇರೋವರೆಗೂ, ನೀವು ತಗೊಂಡಿರೋ ಪ್ಲಾಟಿನ ಬೆಲೆ ನೀವು ಗಟ್ಟಿ ಇರೋವರೆಗೂ, ಬದುಕಿರೋವರೆಗಲ್ಲ, ಗಟ್ಟಿ ಇರೋವರೆಗೂ. ಮನುಷ್ಯ ಬಿತ್ತ ಬೆಡ್ ರಿಡನ್ ಆದ್ನ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಯಾಕೆ ಅಂದ್ರೆ ನೀವು ಕೊಡಲ್ಲ, ಅವ್ರು ಬಿಡಲ್ಲ. ನೀವು ಕೊಡಲ್ಲ, ಅವ್ರು ಬಿಡಲ್ಲ. ಅದಕ್ಕೆ ಎಲ್ಲ ಕೊಡದೇನೆ ಬಿಸಿ ರೊಟ್ಟಿ ಮಾಡಿಕೊಡು ಅಂದ್ರೆ ಯಾಕೆ ಮಾಡಿಕೊಡ್ಬೇಕು ಸೊಸೆ ಹೇಳಿ? ಕೊಡಲ್ಲ, ಬಿಸಿ ರೊಟ್ಟಿ ಮಾಡಿಕೊಡು ಅಂತ ಕೇಳ್ತೀರಿ, ಯಾಕೆ ಕೊಡ್ಬೇಕು? ಕೊಟ್ಟ ಮೇಲೆ ನಿಮ್ಗೆ ಯಾಕೆ ಬಿಸಿ ರೊಟ್ಟಿ ಕೊಡ್ಬೇಕು? ಎಲ್ಲ ಕೊಟ್ಟೆ ಬಿಟ್ಟಿದ್ದೀರಲ್ಲ. ಸೊ ವಯಸ್ಸಾದ್ಮೇಲೆ ನೀವು ಎಷ್ಟರ ದುಡ್ಡು ಗಳಿಸಿರಿ, ದುರ್ದೈವ ಬಿಟ್ಟು ಬೆನ್ನಿಗೆ ಅಂದ್ರೆ ಒಂದು ಬಿಸಿ ರೊಟ್ಟಿಗೆ ಹಪಾಹಪಿ ಮಾಡ್ಬೇಕಾಗತ್ತೆ. ಅದಕ್ಕೆ ಕೊಟ್ಟವನು ಅತ್ತ, ಕೊಡದಿರೋನು ಅತ್ತ. ಆಸ್ತಿ ಮಣ್ಣು ಹೊನ್ನು ಹೆಣ್ಣು, ಇದು ಯಾವತ್ತೂ ದುಃಖಕ್ಕೆ ಕಾರಣ. ನಮ್ಮ ಶರಣರು ಹೇಳ್ಬಿಟ್ಟಿದ್ದಾರೆ, ನಮ್ಮ ದಾಸರು ಹೇಳ್ಬಿಟ್ಟಿದ್ದಾರೆ. ಸೊ ಗಳಿಸಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಗಳಿಸ್ತೀವಿ, ಅದೇ ಸಮಸ್ಯೆ ಆಗ್ಬಿಡುತ್ತೆ. ಆದ್ರಿಂದ ಇದಕ್ಕೇನು ಪರಿಹಾರ ಅಂದ್ರೆ ವೆಲ್ ಪ್ಲಾನ್ಡ್. ನಮಗೆ ಎಷ್ಟು, ನಾನು
ನನ್ನ ಹೆಂಡತಿಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಉಳಿದಿದ್ದು ಕೊಟ್ಟು ಹೆಂಗಾರ ಮಾಡ್ಕೊಳ್ಳಿ, ಉದ್ದಾರನಾರು ಮಾಡ್ಕೊಳ್ಳಿ, ಉದ್ದಂದಾರನಾರು ಮಾಡ್ಕೊಳ್ಳಿ. ನಿಮ್ ಸಂಸಾರ ನಿಮಗೆ ಅಂತ ಬಿಟ್ರೆ ನಿಮ್ಮಿಬ್ಬರು ನೆಮ್ಮದಿ ಉಳಿತದೆ. ಯಾರ್ದ್ಯಾರ್ದು? ಮುದುಕ ಮುದುಕಿ ನೆಮ್ಮದಿ ಉಳಿತದೆ. ನಮಸ್ಕಾರ ರೀ, ನಮಸ್ಕಾರ ರೀ ಅನ್ನೋರ್ಗೆ ನಮಸ್ಕಾರ ಎಲ್ಲಿವರೆಗೂ ಮಾಡ್ತಾರೆ? ಮಾರ್ಕೆಟ್ ಅಲ್ಲಿ ಕಾಣಿಸ್ಕೊಳ್ಳೋವರೆಗೂ. ನೀವು ರೆಡ್ ಬಿಡನ್ನಾದ್ರೆ ಯಾ ನಮಸ್ಕಾರವೂ ಇಲ್ಲ. ಸೊ ನೀವು ಬೀಳಕ್ ಮುಂಚೆ ನಿಮಗೆಷ್ಟು ಬೇಕು ಅಷ್ಟು ಉಳಿಸ್ಕೊಂಡು ಉಳಿದಿದ್ದನ್ನ ಕ್ಲಿಯರ್ ಮಾಡಿ ಅವ್ರವ್ರಿಗೆ ಕೊಟ್ಟು ನೆಮ್ಮದಿಯಾಗಿ ಹೋಗೋದಿದೆಯಲ್ಲ, ಇದು ಸ್ವರ್ಗಕ್ಕೆ ದಾರಿ. ಆಸ್ತಿ ಅನ್ನೋದು ವರ ಆಗಬೇಕೆ ಹೊರತು ಇದೇ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಹಿಂಡಿ ಹಾಕುವಂಥದ್ದು ಆಗ್ಬಾರ್ದು. ಅದಕ್ಕೆ ಏನ್ ಪರಿಹಾರ ಅಂದ್ರೆ, ನನ್ನ ಅನುಭವದ ಪ್ರಕಾರ ನಿಮ್ಗೆ ಎಷ್ಟು ಸೆಕ್ಯೂರಿಟಿಗೆ ಬೇಕಷ್ಟು ಇಟ್ಕೊಂಡು ನೀವು ಬದುಕಿದ್ದಂಗೆ ಕೈಕಾಲು ಚೆನ್ನಾಗಿದ್ದಂಗೆ ಕ್ಲಿಯರ್ ಮಾಡಿ ಅವ್ರವ್ರಿಗೆ ಹಂಚಿಕೊಟ್ಬಿಡೋದು ತುಂಬಾ ಒಳ್ಳೆಯದು. ಎರಡನೇದು, ಮನೆಯಲ್ಲಿರೋ ಸೊಸೆನ ಕಮ್ಮಿ ಮಾಡಿ ಹೆಣ್ಮಕ್ಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ರೆ ನಿಮಗಂತೂ ನೆಮ್ಮದಿ ಸಿಗಲ್ಲ. ಮಗ ಒಳ್ಳೆಯವನಿರ್ಬೇಕು, ಸೊಸೆ ಯಾಕೆ ಕೊಡ್ಬೇಕು ಹೇಳಿ? ಸೊ ಇದು ಸಮಸ್ಯೆ ಬರ್ತದೆ. ಹಾಗಾಗಿ 50 ಆಗೋವರೆಗೂ 60 ಆಗೋವರೆಗೂ ಬಿಂದಾಸ್, ನಿಮ್ಗೆ ಹೆಂಗ್ ಬೇಕಂಗೆ ಬದುಕಿ, ಯಾರಿಗೆ ಏನ್ ಬೇಕಾದ್ರೂ ಕೊಡಿ. 60, 50, 60 ಆದ್ಮೇಲೆ ಎಚ್ಚೆತ್ಕೊಂಬಿಡಿ, ನಾನಿರೋದು ಮಕ್ಕಳ ಕೈಲಿ, ನಾನಿರೋದು ಸೊಸೆ ಕೈಲಿ, ಸ್ವಾತಂತ್ರ್ಯ ಅಲ್ಲ. ಯಾಕೆಂದ್ರೆ ಒಂದು ನೆನಪಿರ್ಬೇಕು, ಇನ್ನೊಂದು ಮಜಾ ಹೇಳ್ತೇನೆ. ಎಲ್ರಿಗೂ ಒಂದು ಗ್ಯಾರಂಟಿ ಇದೆ ನಿಮಗೆಲ್ಲ. ಈ ಪೆದ್ರಾಮಯ್ಯವ್ರ ಗ್ಯಾರಂಟಿ ಕೊಟ್ಟವ್ರು ನೋಡಿ. ಈಗ ಈ ಪೆದ್ರಾಮಯ್ಯವ್ರ ಗ್ಯಾರಂಟಿ ಇದ್ದಂಗೆ ನಿಮಗೂ ಒಂದು ಗ್ಯಾರಂಟಿ ಇದೆ. ನಾನು 90 ವರ್ಷ ಆಗಿ ಮಂಚದ ಮೇಲೆ ಸಾಯ್ತೇನೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ್ತೀರ. ಅದಕ್ಕೆ ನಿಮಗೊಂದು ಹಾರಾಟ ಹೋರಾಟ ಎಲ್ಲ ಇರುತ್ತೆ, ಜಂಬ ಸೊಕ್ಕು ಎಲ್ಲ ಇರುತ್ತೆ. ಮಿರಾಜಲ್ಲಿ ಹಿಂಗೆ ಚೆನ್ನಾಗಿ ಬಾಳಿ ಬದುಕಿದವರೊಬ್ಬ ಯಜಮಾನ ಹಿಂಗ್ ಹಿಡ್ಕೊಂಡು ಮೀನ ತಿಂತಿದ್ದ. ಮೀನದ ಮುಳ್ಳು ಹಿಂಗ್ ಹೋಗೋದು ಬಿಟ್ಟು ಹಿಂಗಾಯ್ತು, ಇಲ್ಲಿ ಸಿಗಾಕೊಂಡ್ಬಿಡ್ತು. ಹಿಂಗಿದ್ದವನು ಅದು ಅನ್ನನಾಳಕ್ ಚುಚ್ಕೊಂಡ್ಬಿಡ್ತು, ಅಲ್ಲೇ ಸಾತ್ತೇ ಹೋದ್ರು, ಆಸ್ಪತ್ರೆ ಕೂಡ ಹೋಗ್ಲಿಲ್ಲ. ನಾನು ಯಜಮಾನ. ಎರಡನೇದ್ದು, ಊರಿಗೆಲ್ಲ ಮನೆಗೆಲ್ಲ ಬುದ್ಧಿ ಹೇಳಕ್ ಹೋಗೋದು. ಮೂರನೇದ್ದು, ಕೊಡದೆ ಇಟ್ಕೊಂಡು ಬೈಸ್ಕೊಳ್ಳೋದು. ನಾಲ್ಕನೇದ್ದು, ಎಲ್ಲಾರು ನಂದೇ ಸಂಸಾರ ಅನ್ಕೊಳ್ಳೋದು. 5ನೇದ್ದು, ನಾನು ಹಂಗೆ ಹೋಗ್ತೇನೆ ಅಂತ ಅನ್ಕೊಳ್ಳೋದು. ಇದಲ್ಲ. ನಮಗೆ ಯಾವ ಕ್ಷಣಕ್ಕೆ ಎಲ್ಲಿಂದ ಹೇಗೆ ಮರಣ ಬರ್ತದೋ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಎಚ್ಚರ ಹೆಂಗಿರ್ಬೇಕು ಅಂದ್ರೆ, ಒಂದು ಸಣ್ಣ ವೈರಾಗ್ಯ, ಒಂದು ಸಣ್ಣ ಆಧ್ಯಾತ್ಮದ ಚಿಂತನೆ ನಿಮಗೆ ಇಲ್ಲ ಅಂದ್ರೆ ನಿಮಗೆ ನೆಮ್ಮದಿ ಸಿಗಲ್ಲ. ಸೊ ಅದಕ್ಕೆ ನೋಡಿ, ಸೈಕಾಲಜಿ ಏನ್ ಹೇಳುತ್ತೆ, ಮನಃಶಾಸ್ತ್ರ, ಅವನ್ನ ಬಿಡಲ್ಲ, ಅವನ್ ಏರ್ಬೇಕು ಮಾಡ್ತೀನಿ ನಾನು. ಹಿಂಗೆ ಯಾರಿಗಿರುತ್ತೋ ಅವ್ರಿಗೆ ವೆರಿಕೋಸ್ ವೇನ್ಸ್ ಬರುತ್ತೆ, ಅಂದ್ರೆ ಇಲ್ಲಿ ಉಬ್ಬುತ್ತವೆ ನರಗಳು. ಎರಡನೇದ್ದು, ಜಿಪುಣತನ, ಯಾವಾಗ್ಲೂ 10 ರೂಪಾಯಿ 20 ರೂಪಾಯಿ ಲೆಕ್ಕ ಹಾಕೊಂಡು ಯಾರಿರ್ತಾರೆ ಅವ್ರಿಗೆ ಮಂಡಿ ಒಳಗಿನ ಗ್ರೀಸು ಬೇಗ ಸವಿ, ಈ ಸೈಕಾಲಜಿ ಹೇಳ್ತದೆ. ಮತ್ ಯಾರ್ಗೆ ಎಂಥ ಮನೆ ಕಟ್ಟಿಬಿಟ್ಟ, ಹೆಂಗ್ ಮದುವೆ ಮಾಡ್ಬಿಟ್ಟ, ನನ್ನಂಗ ಆಗ್ಲಿಲ್ವಲ್ಲ ಅಂತ ಜಲಸಿ ಪಡ್ತಾರೆ, ಅವ್ರಿಗೆ ಈ ಹರ್ನಿಯಾ, ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಗಾಲ್ ಬ್ಲಾಡರ್ ಅಲ್ಲಿ ಜ್ಯೂಸ್ ಕಡಿಮೆ ಆಗೋದು, ಅಲ್ಸರ್ ಆಗೋದು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳು ಬರೋದು. ಇದು ಅಸೂಯೆ ಇದ್ರೆ ಅದಕ್ಕೇನಂತೀರಿ ನೀವು? ಹೊಟ್ಟೆ ಕಿಚ್ಚಿದ್ರೆ ಹೊಟ್ಟೆಯಲ್ಲಿರೋ ಸಮಸ್ಯೆ ಶುರು ಆಗ್ತವೆ. ಮುಂದೆ ಹಿಂಗಾಗ್ಬಹುದು, ಅದಕ್ಕೆ ಇವತ್ತು ಹಿಂಗ್ ಮಾಡೋಣ, ಮುಂದೆ ಹಿಂಗಾಗ್ಬೋದು ಅಂತ ಬರೀ ಮುಂದಿಂದಕ್ಕೆ ಯೋಚನೆ ಮಾಡಿ ಮಾಡಿ ಇವತ್ತು ಬರೀ ಕಟ್ಟೆ ದುಡ್ದಂಗೆ ದುಡಿದ್ರೆ ಅವ್ರ ಹಾರ್ಟ್ ಪಂಪ್ ಮಾಡಿ 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 ಅದು ದಣದು ಸೊ ಡಾಕ್ಟ್ರು ಸ್ವಲ್ಪ ಹೇಳಿದ್ರು ವೃದ್ಧಾಪ್ಯದಲ್ಲಿ ರೋಗ ಹೆಂಗ್ ಬರ್ತವೆ ಅಂತ. ನಾವೊಂದು ಸರಳ ಸೂತ್ರ ಹೇಳ್ತೀನಿ ನೋಡಿ. ಹೊಟ್ಟೆ ತಣ್ಣಗಿದ್ರೆ ತಲೆ ತಣ್ಣಗಿರುತ್ತೆ, ತಲೆ ತಣ್ಣಗಿದ್ರೆ ಹೊಟ್ಟೆ ತಣ್ಣಗಿರುತ್ತೆ, ಹೊಟ್ಟೆ ತಣ್ಣಗಿದ್ರೆ ತಲೆ ತಣ್ಣಗಿರುತ್ತೆ, ತಲೆ ತಣ್ಣಗಿದ್ರೆ ಹೊಟ್ಟೆ ತಣ್ಣಗಿರುತ್ತೆ. ಇವು ಎರಡೂ ತಣ್ಣಗಿದ್ರೆ
ಆದಷ್ಟು ಸಾವು ಈಗ ಬರೋದು ಇನ್ನು 10 ವರ್ಷ ಮುಂದಕ್ಕೆ ಹೋಗ. ಹೆಂಗಪ್ಪ ನೋಡಿ, ಮಾತ್ರೆ ತಗೊಂಡು ಮಾತ್ರೆ ಹೋಗೋದು ಹೊಟ್ಟೆಗೆನೆ, ಸೈಡ್ ಎಫೆಕ್ಟ್ ಆಗೋದು ಎಲ್ಲಿ? ಶರೀರ ತುಂಬಾ ಅದ್ರ ಸೈಡ್ ಎಫೆಕ್ಟ್ ಆಗುತ್ತೆ. ಆದ್ರೆ ಕಾರಣ ಎಲ್ಲಿರ್ತದೆ? ತಲೆಯಲ್ಲಿರ್ತದೆ. ತಲೆಯಿಂದ ಮಾತ್ರೆ ತಗೊಳ್ಳೋದು ಬಾಯಿಯಿಂದ. ಅದಕ್ಕೆ ಏನ್ ಮಾಡ್ಬೇಕೀಗ? ಮಾತ್ರೆ ಕಮ್ಮಿ ಆಗ್ಬೇಕು, ಗುಳಿಗೆ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಎಲ್ಲಿ ಕೊಡ್ಬೇಕು? ನಮ್ ತಲೆ ಕೊಡ್ಬೇಕು ಅಂದ್ರೆ ದೇವರ ಧ್ಯಾನ, ದೇವರ ಶಾಸ್ತ್ರ, 2 ಅಧ್ಯಾತ್ಮದ್ದು ಓದ್ಲಿಲ್ಲ ಅಂದ್ರೆ ನಿಜ ಹೇಳ್ತೇನೆ, ಬರೀ ಸಂಸಾರ ಅನ್ಕೊಂಡು ಹೋದ್ರೆ ಏನಂತ, ಸಂಪತ್ತು ಕಾಂಚಾಣ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ದುಃಖನೂ ಹೆಚ್ಚಾಗತ್ತೆ ಅಂತ ಅವರು ಸುಮ್ಮನೆ ಹೇಳಿಲ್ಲ. ನಮ್ಮ ಶರಣರು ಎಷ್ಟೊಂದು ವಚನಗಳಲ್ಲಿ ಹೇಳಿದ್ದಾರೆ. ಆಮೇಲೆ ನಮ್ಮ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಬೇಂದ್ರೆ ಅವರು ಹೇಳಿದ್ದಾರೆ. ನಾನು ಆ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಫೀಸ್ ಎಷ್ಟು ಹೇಳಿ ಅಂದ್ರು. ಸರ್ ನಂದು ಫೀಸ್ ಗೀಸ್ ಏನಿರಲ್ಲ, ನಿಮಗೆ ತಿಳಿದಿದ್ದು ಕೊಡಿ ಅಂದೆ ನಾನು. ಹಿಂಗ್ ತಗೊಂಡು ಎಷ್ಟಿತ್ತೋ ಅಷ್ಟೂ ನೋಟು ಹಿಂಗ್ ಕೊಟ್ಬಿಟ್ರು. ಅದು 10,000 ಇತ್ತು, 50,000 ಇತ್ತು, 20 ಇತ್ತು, ಎಷ್ಟಿತ್ತಪ್ಪ ಗೊತ್ತಿಲ್ಲ. ಹಿಂಗ್ ತಗೊಂಡು ಹಿಂಗ್ ಕೊಟ್ಬಿಟ್ರು. ಆ ದುಡ್ಡು ನೋಡಿ ನಂಗೆ ಭಯ ಆಗೋಯ್ತು. ಅವಾಗ 2 ನೋಟ್ ತಗೊಂಡು, ಸ್ವಾಮಿ ದುಡ್ಡು ನೀವು ಇಟ್ಕೊಳ್ರಿ, ಇದು ಯಾಕೆ ಅಂದ್ರೆ ಆ ದುಡ್ಡು ನನಗೆ ಒಳ್ಳೇದ್ ಮಾಡಲ್ಲ, ಅದು ದುಃಖದ ಮನೆಯಿಂದ ಬಂದಿರೋ ದುಡ್ಡು ಅದು. ಸೊ ನೆಮ್ಮದಿ ಆಸ್ತಿ ಮಾಡೋದ್ರಲ್ಲಿಲ್ಲ, ನೆಮ್ಮದಿ ಅಹಂಕಾರದಲ್ಲಿ ಇಲ್ಲ, ನೆಮ್ಮದಿ ಯಜಮಾನಿಕೆಯಲ್ಲಿ ಇಲ್ಲ. ನೆಮ್ಮದಿ ಇರೋದೇನು ಅಂದ್ರೆ ಗಂಟು ಹಾಕೊಳ್ಳೋದನ್ನ ಬಿಡ್ಬೇಕು, ಸ್ವತಂತ್ರ ಇರಬೇಕು 50 ಆದ್ಮೇಲೆ. 2ನೇದ್ದು ಸ್ವಲ್ಪ ದೇವ್ರ ಕಡೆ ಭಯ ಭಕ್ತಿ ಇದ್ರೆ ನಿಮ್ಮ ಮುಂದಿನ ಈ ಆಯಸ್ಸು ಸ್ವಲ್ಪ ಚೆನ್ನಾಗಿ ನೆಮ್ಮದಿಯಾಗಿ ಕಳೀತದೆ. ಹಾಗಾಗಿ ವೃದ್ಧಾಪ್ಯದಲ್ಲಿ ಸಮಸ್ಯೆಗಳನ್ನು ನಾವು ಮಾಡ್ಕೋಬಾರ್ದು ಅಂದರೆ ಈ ಅನೇಕ ಸೂತ್ರಗಳನ್ನು ನಾನು ತಮ್ಮ ಹತ್ರ ಹೇಳಿದೆ. ನೋಡಿ, ನಾವು ಏನೋ ಇದ್ದೀವಿ ಅಂತ ಯಜಮಾನಿಕೆ ತೋರ್ಸಕ್ಕೆ ಹೋಗಿ ಸಮಸ್ಯೆ ಮಾಡ್ಕೊಳ್ಳೋದಕ್ಕಿಂತ ಕಬ್ಬು ಹಿಂಗ್ ಬಾಗಿದ್ರೆ ಹಿಂಗ್ ಬಾಗ್ಬೇಕು, ಹಿಂಗ್ ಗಾಳಿ ಬಿಟ್ರೆ ಹಿಂಗ್ ಬಾಗ್ಬೇಕು, ಅದು ಮುರಿಯಲ್ಲ. ಆ ಥರದ ವೃದ್ಧಾಪ್ಯ ನಮಗಿದ್ರೆ, ಆ ಎಚ್ಚರ ನಮಗಿದ್ರೆ ನಾವು ಹೆಚ್ಚು ಸಮಸ್ಯೆ ಮಾಡ್ಕೊಳ್ಳಲ್ಲ, ಆರೋಗ್ಯವಾಗಿ ತುಂಬಾ ವರ್ಷ ಬದುಕ್ತೇವೆ. ಸೊ ಇದ್ರೊಳಗೆ ಸಿಗಾಕೊಳಕ್ ಹೋದ್ವಿ ಅಂದ್ರೆ ಅವರು ಎಲ್ಲ ಚಿಂತೆ ನಾವೇ ಮಾಡಕ್ ಹೋದ್ರೆ ಊರ್ ಚಿಂತೆ ಬೇಡಿ. 60 ಆಗೋವರೆಗೂ ಮಕ್ಕಳು, ಸಂಸಾರ, ಮೊಮ್ಮಕ್ಕಳು, ಕೂಡ್ಸಿಡೋದು, ಉಳಿಸಿಡೋದು ಎಲ್ಲ ಓಕೆ. 60 ಆದ್ಮೇಲೆ ನಾವು ಉಂಟು, ನಮ್ದು ಇಬ್ಬರದು ಸಂಸಾರ ಉಂಟು, ಉಳಿದವ್ರದ್ದು ಅವ್ರವ್ರ ಪಾಡಿಗೆ. ಅವರು ಹೊರಗೆ ಹಾಕ್ಬೇಕು ಅಂತ ಹೇಳಲ್ಲ, ಅವರವರ ಪಾಡಿಗೆ. ಸೊ ಇಷ್ಟಿದ್ರೆ ಕ್ಲಾಶ್ ಆಗಲ್ಲ. ಉದ್ಧಾರ ಆಗೋರು ಉದ್ಧಾರ ಆಗ್ತಾರೆ, ಆಗದಿರೋರು ಹಾಳು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಇಷ್ಟ, ನೀವು ನಿಮ್ಮ ಇಷ್ಟ. ಇಷ್ಟ ಇದ್ರೆ ಆಗತ್ತೆ. ಇದಕ್ಕೆ ನಾನು ಹೇಳ್ತೇನೆ ನಿಮಗೆ, ಇಬ್ರು ಮಗ ಸೊಸೆ ಹೊರಟ್ರ, ಎಲ್ಲಿ ಹೊರಟ್ರಿ? ಆಯ್ತಾ, ಎಷ್ಟೊತ್ತು ಹೋಗಿ ಬಂದ್ರದು, ಎಷ್ಟೊತ್ತು ಹೋಗೋದು ಅಂತ. ಅದೇ ಮಗಳು ಅಳಿಯ ಹೋಗ್ಲಿ, ಏನ್ ಜೋಡಿರಿ, ಅಲ್ಲಲ್ಲ 2 ಕೊಂಡು ಸಾಕಾಗಲ್ಲ ನೋಡಕ್ಕೆ, ಏನ್ ಜೋಡಿರಿ. ಆಯ್ತಾ, ಮಗಳು ಅಳಿಯನ ಕೈಲಿಟ್ಕೊಂಡಿದ್ರೆ ಎಂಥ ಒಳ್ಳೆ ಅಳಿಯ ರೀ. ಅದೇ ಸೊಸೆ ಮಗನ ಕೈಲಿಟ್ಕೊಂಡಿದ್ರೆ ನೋಡಿದ್ರೆ ಹೆಂಡತಿ ಮಾತು ಕೇಳ್ತದೆ, ಯಾವಾಗ್ಲೂ ಸರಗೆ ಹಿಡ್ಕೊಂಡಿರ್ತಾನೆ. ಸೊ ಅದಕ್ಕೆ ಹೇಳೋದು, ನಿಮ್ಮ ಚಿಂತನೆ ಬದಲಾದ್ರೆ ಮಾತ್ರ ನಿಮಗೆ ನೆಮ್ಮದಿ. ನೀವು ಹಿಂಗೆ ಇದ್ರೆ ನಿಮ್ದು ಇದೇ ಗೋಳೆ ಆಗೋಗುತ್ತೆ. ಬರೀ ಆಸ್ಪತ್ರೆ, ಇಂಜೆಕ್ಷನ್ನು, ಮಾತ್ರೆ, BP, ಶುಗರು ಇವೇ ಆಗಿ ಒಂದಷ್ಟು ವೃದ್ಧಾಪ್ಯದಲ್ಲಿ ನಮ್ಮ ವಿವೇಚನೆಯನ್ನು ನಾವು ಉಳಿಸ್ಕೊಂಡ್ರೆ, ಒಂದು ಸ್ವಲ್ಪ
ಆಧ್ಯಾತ್ಮ ಚಿಂತನೆ ಮಾಡಿಕೊಂಡ್ರೆ ನಾವು ನಮ್ಮ ನೆಮ್ಮದಿಯನ್ನ ಈ ಇಡೀ ವಯಸ್ಸಿನಲ್ಲೂ ಕಾಣ್ಕೋಬಹುದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.